ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಅಂಥ ದಿನಗಳಲ್ಲಿ ಸಾಗುವಂತ ನಾವು ಕ್ರಿಸ್ತನಲ್ಲಿ ಬಲವಂತರಾಗಿರುವುದಕ್ಕಾಗಿ, ಅಂದ್ರೆ ಬಲವನ್ನು ಹೊಂದಿಕೊಂಡು ಮುಂದೆ ಸಾಗುವಂತ ಅವಶ್ಯಕತೆ ತುಂಬಾ ಇದೆ. ಸಭೆಗಳು ಪರಿಶುದ್ಧಾತ್ಮನ ಬಲದಲ್ಲಿ ತುಂಬಿಸಲ್ಪಟ್ಟು ಸಾಗಬೇಕು. ಪ್ರತಿಯೊಬ್ಬ ಯವನಸ್ಥನು ಆತ್ಮಿಕವಾಗಿ ಬಲವುಳ್ಳವನಾಗಿರಬೇಕು. ಸೊ ದೇವರ ಬರೋಣ ತುಂಬಾ ಸಮೀಪಿಸ್ತಿರುವಾಗ ಸೈತಾನನ ಒಂದು ಕುತಂತ್ರವನ್ನು ಆಲಯಗಳಲ್ಲಿ ಯವನಸ್ಥರಲ್ಲಿ ತಂದು ಹಾಕ್ಬಿಟ್ಟಿದ್ದಾನೆ. ಏನು ಅಂತಂದ್ರೆ, ಆತ್ಮೀಕವಾಗಿ ನಾವು ಬಲ ಹೊಂದುತ್ತಾ ಇದ್ದೇವೆ ಅನ್ನುವಂಥ ಭ್ರಮೆಲಿದ್ದೇವೆ ಹೊರತು ನಿಜವಾಗಿ ಆತ್ಮೀಕವಾಗಿ ನಾವು ಬಲ ಹೊಂದುತ್ತಾ ಇಲ್ಲ. ಈ ಮಾತುಗಳನ್ನು ಕೇಳುವಂತ ಪ್ರೀತಿಯ ಸಹೋದರ ನೀವು ಕೇಳ್ಬೋದು, ಹೇಗೆ ಅಣ್ಣ ಅಂತೇಳಿ. ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಬೆಳೆದು ದಷ್ಟಪುಷ್ಟವಾಗಬೇಕಂದ್ರೆ ಅವನಿಗೆ ಉತ್ತಮವಾದಂಥ ಆಹಾರ ಅವನಿಗೆ ಎಷ್ಟು ಅವಶ್ಯಕತೆ ಇದೆನೋ, ಸೊ ನಮ್ಮಲ್ಲಿ ಆಂತರಿಕವಾದಂಥ ಒಬ್ಬ ಮನುಷ್ಯನಿದ್ದಾನೆ, ಇನ್ನರ್ ಮ್ಯಾನ್. ಅದಕ್ಕೆ ಪೌಲನು ಆತನ ಪತ್ರಿಕೆಗಳಲ್ಲಿ ತುಂಬಾ ಏನಂತಾರೆ ಅದ್ಭುತವಾದ ರೀತಿಯಲ್ಲಿ ವಿವರಿಸ್ತಾನೆ. ಪ್ರಾಕೃತ ಮನುಷ್ಯನು ಮತ್ತೆ ದೇವರಿಗೆ ಸಂಬಂಧಪಟ್ಟಂತ ಆಂತರ್ಯ ಮನುಷ್ಯನು. ಅಂದ್ರೆ ನಾವು ಪ್ರಾಕೃತ ಮನುಷ್ಯನು ಈ ಶಾರೀರಿಕವಾಗಿ ಆಹಾರವನ್ನು ತಿನ್ನುವಾಗ ಶರೀರ ಬೆಳೆದು ನಿಂತ್ಕೊಳ್ಳುತ್ತೆ. ಆದ್ರೆ ನಾವು ಆಂತರ್ಯ ಮನುಷ್ಯನು ಬಲ ಹೊಂದಬೇಕಂತಂದ್ರೆ ವಾಕ್ಯವನ ಆಹಾರವನ್ನ ನೀವು ತಿನ್ನುವಂತವರಾಗಿರ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅದಕ್ಕಾಗಿ ಒಂದು ವಾಕ್ಯವನ್ನು ಓದಿ ನಂತರ ನಾವು ವಾಕ್ಯ ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಕ್ರಿಸ್ತನು ಸೈತಾನನ ಜೊತೆ ಮಾತಾಡೋ ಒಂದು ಮಾತು ಹೇಳ್ತಾರೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಹಲ್ಲೆಲೂಯ. ಅಂದ್ರೆ ಈ ಶರೀರಕ್ಕೆ ನಮ್ಗೆ ಆಹಾರ ಎಷ್ಟು ಪ್ರಾಮುಖ್ಯವಾಗಿದೆನೋ, ಆಂತರ್ಯ ಮನುಷ್ಯನು ಆತ್ಮಿಕವಾಗಿ ಬಲ ಹೊಂದಿ ನಿಂತುಕೊಳ್ಬೇಕಂತಂದ್ರೆ ಈ ವಾಕ್ಯ ಅನ್ನುವಂಥ ಆಹಾರ ಅಷ್ಟೇ ಪ್ರಾಮುಖ್ಯವಾದದ್ದು. ಇವತ್ತು ಏನ್ ನಡೀತಾ ಇದೆ ಆತ್ಮೀಯ ಪ್ರಪಂಚದಲ್ಲಿ ಅಂತಂದ್ರೆ, ಯವನಸ್ಥರುಗಳಾಗಿರುವಂತ ನಾವು, ಸಭೆಯಾಗಿ ಕರೆಸಲ್ಪಡುವಂತ ನಾವು ಈ ಆತ್ಮೀಕ ಆಹಾರವನ್ನ ತಿಂತಾ ಇದ್ದೇವೆ ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾವೆ. ಏನ್ ಮಾಡ್ತವೆ, ಮುಂಜಾನೆ ಎದ್ದ ತಕ್ಷಣ ಒಂದು ವಾಕ್ಯ ಭಾಗನ ಓದ್ತವೆ. ಹಾಗಾದ್ರೆ ಅದು ಆತ್ಮೀಕವಾದಂತ ಒಂದು ಮಟ್ಟಿಗೆ ಆಹಾರ ತಿಂದ ಹಾಗೆ, ಓಕೆ ಫೈನ್. ನಂತರ ಮಧ್ಯಾಹ್ನ, ಸಾಯಂಕಾಲ ಅಥವಾ ರಾತ್ರಿ ಹೊತ್ತಲ್ಲಿ ಯಾವುದೋ ಒಂದೆರಡು ರೀಲ್ಸ್ ನೋಡ್ತವೆ, ದೇವ್ರ ವಾಕ್ಯಕ್ಕೆ ಸಂಬಂಧಪಟ್ಟದ್ದು. ನಂತರದಲ್ಲಿ ರಾತ್ರಿ ಯಾವುದೋ ಒಂದು ವಿಡಿಯೋ ನೋಡ್ತವೆ ಯೂಟ್ಯೂಬ್ ಅಲ್ಲಿ, ಒಂದು ಒಳ್ಳೆ ವಾಕ್ಯ ಹೇಳುವಂತ ವಿಡಿಯೋಗಳನ್ನ. ನಮ್ಗೆ ಏನ್ ಅನ್ಸುತ್ತೆ, ನಾವು ಆತ್ಮೀಕವಾಗಿ ಆಹಾರವನ್ನು ಸೇವಿಸ್ತಾ ಇದ್ದೇವೆ, ಆತ್ಮೀಕವಾಗಿ ಬಲ ಹೊಂದುತ್ತಾ ಇದ್ದೇವೆ ಅಂತೇಳಿ. ಆದ್ರೆ ಅದು ಹಾಗಲ್ಲ. ವಾಕ್ಯ ಧ್ಯಾನ ಅನ್ನುವಂಥದ್ದು ನಿರಂತರವಾಗಿ, ಅಥವಾ ನಾವು ವಾಕ್ಯ ಧ್ಯಾನಿಸುವಂಥದ್ದು ದಿನಾಲು ಅಭ್ಯಾಸ ಮಾಡ್ಕೊಳ್ಬೇಕು. ಇದನ್ನ ನೋಡಿ, ಮುಂಜಾನೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ ಹೇಗೆ ತಿಂತವೋ ಹಾಗೆ ಈ ವಾಕ್ಯ ಧ್ಯಾನ ಅನ್ನುವಂಥದ್ದು ದಿನಾಲು ಒಂದು ಕಡೆಯಿಂದ ಸತ್ಯವೇದವನ್ನು ಓದುವಂಥದ್ದು ಅಥವಾ ಒಂದು ಕಡೆಯಿಂದ ವಾಕ್ಯವನ್ನು ಧ್ಯಾನಿಸುವಂಥದ್ದು ನಿನ್ನ ಆತ್ಮಕ್ಕೆ ಬಲ ಕೊಡುತ್ತೆ. ಇನ್ನೂ ಒಂದು ವಿಶೇಷವಾದಂಥ ಮಾತು ಹೇಳ್ತಾನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಏನು ಅಂತಂದ್ರೆ, ನಂತರ ಈಗ ಯಾರೋ ಯೂಟ್ಯೂಬಲ್ಲಿ ವಾಕ್ಯ ಹಂಚ್ತಾ ಇರ್ತಾರೆ, ನಾನು ಕೂಡ ಹಂಚ್ತೇನೆ. ಆದ್ರೆ ನಾವು ಏನ್ ಮಾಡ್ತೇವೆ, ವಾಕ್ಯ ಕೇಳುವಂಥವ್ರು ಯೂಟ್ಯೂಬಲ್ಲಿ ಆ ವಾಕ್ಯಗಳನ್ನು ಕೇಳಿ ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೇವೆ ಅಂತ ಅಂದುಕೊಳ್ತೇವೆ. ಆದ್ರೆ ಬಲ ಹೊಂದಿಕೊಳ್ಳೋದು ನಿಜ, ಬಟ್ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನಿಮ್ಮ ಸಭೆಗಳಲ್ಲಿ ನಿಮ್ಮ ಆತ್ಮೀಯ ತಂದೆ ಹೇಳುವಂತ ವಾಕ್ಯಗಳನ್ನ ಕೇಳಿಸ್ಕೊಳ್ಬೇಕು. ನಂತರ ನೀವು ದಿನನಿತ್ಯ ವಾಕ್ಯವನ್ನ ಧ್ಯಾನಿಸ್ಬೇಕು. ಈಗ ನಾವೆಲ್ಲ ಯೂಟ್ಯೂಬಲ್ಲಿ ಬಂದು ವಾಕ್ಯ ಹೇಳೋರು ಹೇಗಂದ್ರೆ, ಸಾಮಾನ್ಯವಾಗಿ ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತೇವೆ ನಾವು, ಬಟ್ ಇದನ್ನು ಕೇಳುವಂತ ವಿಶ್ವಾಸಿಗಳಾಗಿರುವಂತ ನಿಮಗೆ ಎಲ್ಲೋ ಒಂದು ಕಡೆ ದೇವರಾತ್ಮನು ಮಾತಾಡ್ತಾನೆ. ಅದಾದ ನಂತರ ಒಂದು ವೇಳೆ ನಮ್ದು ಯೂಟ್ಯೂಬ್ ಚಾನಲ್ ನಲ್ಲಿ ಬಹಳ ಕಳೆದ ದಿನಗಳಿಂದ ವಾಕ್ಯನ ಹೇಳಿಲ್ಲ ನಾನು, ನನ್ನ ಫಾಲೋ ಮಾಡೋರು ಇದ್ರೆ ಯಾರಾದರೂ, ಹಾಗಾದ್ರೆ ಹೆಂಗೆ ನಿಮ್ಮ ಆತ್ಮಿಕ ಜೀವನ? ಸೊ ಯೂಟ್ಯೂಬ್ ಅಲ್ಲಿ ವಾಕ್ಯ ಕೇಳೋದು ತಪ್ಪಂತ ಇಲ್ಲ, ಕೇಳಿ ಆತ್ಮಿಕವಾಗಿ ಬಲ ಹೊಂದ್ರಿ. ಆದ್ರೆ ಅದೇ ಏನಂತಾರೆ, ಕಟ್ಟಕಡೆಯಾದಂಥ ಆತ್ಮಿಕವಾಗಿ ಬಲ ಹೊಂದೋ ವಿಷಯ ಅಲ್ಲ.
ನಿನಗಾಗಿನೇ ಒಂದು ಆತ್ಮಿಕವಾದಂತಹ ವಾಕ್ಯ ಓದುವಿಕೆ, ನಂತರ ಧ್ಯಾನ ಅನ್ನುವಂಥದ್ದು ಇರಬೇಕು. ಅವಾಗೆ ನೀನು ಆತ್ಮನಲ್ಲಿ, ಅಂದ್ರೆ ಆಂತರ್ಯ ಮನುಷ್ಯನು ಬೆಳೀತಾ ಹೋಗ್ತಾನೆ. ಈಗ ನಾವು ವಾಕ್ಯ ಹೇಳೋರೆಲ್ಲ ನಮಗೆ ಯಾರು ವಾಕ್ಯ ಹೇಳ್ತಾರೆ? ನೋ, ವಿ ವಿಲ್ ರೀಡ್ ದ ಬೈಬಲ್. ವಾಕ್ಯ ಓದ್ತೇವೆ, ವಾಕ್ಯ ಧ್ಯಾನಿಸ್ತೇವೆ. ಒಬ್ಬ ವ್ಯಕ್ತಿ ನಾವು ಯೋಚನೆ ಮಾಡ್ತೇವೆ, ನಾನು ಆ ಪಾಸ್ಟರ್ ತರ ಆಗ್ಬೇಕು, ನಾನು ಇವ್ರ ತರ ಆಗ್ಬೇಕು, ಅವ್ರ ತರ ಆಗ್ಬೇಕು, ಅವ್ರ ತರ ವಾಕ್ಯ ಹೇಳ್ಬೇಕು. ಹೌದಾ? ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆದ್ರೆ ಅವ್ರ ತರ ಆಗ್ಬೇಕಂದ್ರೆ ನೀನು ಅವ್ರ ತರ ಈ ಆಹಾರವನ್ನು ತಿನ್ಬೇಕು. ಇವತ್ತು ಅನೇಕ ಯವನಸ್ಥ ಮಕ್ಕಳು ಸ್ವಲ್ಪ ಯೂಟ್ಯೂಬಲ್ಲಿ ಒಂದೆರಡು ಶಾರ್ಟ್ಸ್ ನೋಡಿನೋ ಅಥವಾ ರೀಲ್ಸ್ ನೋಡಿನೋ ಯಾವುದೋ ಒಂದು ವಾಕ್ಯ ಕೇಳಿ ನಾನು ಆತ್ಮಿಕವಾಗಿ ಬಲವಾಗಿದ್ದೇನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ನೋ, ಅದು ಆತ್ಮಿಕವಾದಂಥ ಬಲವಾಗಿ ಇರೋದಕ್ಕೆ ಇರುವಂಥ ಲಕ್ಷಣ ಅಲ್ಲ. ನಿಮ್ಮ ಆತ್ಮೀಯ ಸಭೆಯಲ್ಲಿ ನೀವೇನು ವಾಕ್ಯ ಕೇಳ್ತಿರೋ ಅದೇ ನಿಮಗೆ ಆತ್ಮನಲ್ಲಿ ಬಲ ಕೊಡುವಂಥದ್ದು. ಯಾಕೆ? ನಿಮ್ಮ ಕುರುಬನು ಏನ್ ಮಾಡ್ತಾನೆ ಗೊತ್ತಾ? ಸಭೆಯಲ್ಲಿರುವಂಥ ಪ್ರತಿಯೊಂದು ವಿಶ್ವಾಸಿಗಳಿಗೆ, ಅಂದ್ರೆ ಕುರಿಮರಿಗೆ ಏನು ವಾಕ್ಯ ಬೇಕು ಅಂತೇಳಿ ಆಹಾರ ಕರೆಕ್ಟಾಗಿ ಕೊಡ್ತಾನೆ. ಅರ್ಥ ಆಗ್ತಿರ್ಬೇಕು ನಾನು ಹೇಳೋದು. ಯಾಕೆ? ಆತ್ಮೀಯ ತಂದೆಗೆ ಗೊತ್ತು ತನ್ನ ಮಂದೆಯನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ. ಅದಕ್ಕಾಗಿ ಪ್ರತಿ ಭಾನುವಾರ ಹೇಳುವಂಥ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ಪ್ರತಿ ಶುಕ್ರವಾರ ಕೇಳುವಂಥ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ಆಲಯದಲ್ಲಿನ ವಾಕ್ಯ ಧ್ಯಾನ ಕೆಲವೊಂದ್ಸರಿ ಅನೇಕ ವಿಶ್ವಾಸಿಗಳಿಗಿರುವಂಥ ಒಂದು ಕೆಟ್ಟ ಆಲೋಚನೆನೇ ಅಂತ ಕರಿಬೋದು. ಏನು ಅಂತಂದ್ರೆ, ಆತ್ಮೀಯ ತಂದೆಯವರು ಏನಾದರೂ ಒಂದು ವಾಕ್ಯ ಖಡಕ್ಕಾಗಿ ಹೇಳಿದ್ರಂತ ಯೋಚನೆ ಮಾಡಿ ಕೂತ್ಕೊಂಡಿರುವಂಥ ವಿಶ್ವಾಸ ಹೇಳ್ತಾನೆ, ಇದು ನನಗಾಗೆ ಹೇಳಿದ್ರು ಅಂತೇಳಿ. ಮತ್ತೆ ನಿನಗಾಗಿ ಹೇಳಿದ್ರೆ ಒಳ್ಳೇದಲ್ಲ. ಈಗ ತಂದೆಗೆ 4 ಮಕ್ಕಳಲ್ಲಿ ಯಾವನೋ ಒಬ್ಬನ ಸುಸ್ತಾತು, ಜ್ವರ ಬಂತು ಅಂದ್ರೆ ಅವನಿಗೆ ತಾನೇ ಮೆಡಿಸಿನ್ ಕೊಡೋದು. ತಿಂದ್ರೆ ಒಳ್ಳೇದಲ್ಲ ಮೆಡಿಸಿನ್ ಅದು. ಇಲ್ಲ, ನನ್ನ ನೋಡೇ ವಾಕ್ಯ ಹೇಳ್ದ ನೀವು, ಪಾಸ್ಟರ್ ನನಗೆ ಚರ್ಚೆ ಬೇಡ, ಪಾಸ್ಟರ್ ಬೇಡ, ಬೇಡ ಬೇಡ ಆ ಮಾತುಗಳು ಹೇಳ್ಬಾರ್ದು. ನೀನು ನಿನ್ನ ನೋಡಿನೇ ವಾಕ್ಯ ಹೇಳ್ತದ್ರ ಅಂದ್ರೆ ಅದು ನಿನಗೆ ಅಂತೇಳಿ ಸ್ವೀಕಾರ ಮಾಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕು. ಯಾಕೆ? ನಮ್ಮನ್ನ ಆಂತರ್ಯದಲ್ಲಿರುವಂತ ಮನುಷ್ಯನು ಬಲ ಹೊಂದಬೇಕಂತಂದ್ರೆ ಈ ಬಲಹೀನತೆಗಳು ಬಿಟ್ಟು ಹೋಗ್ಬೇಕಲ್ಲ ನಮ್ಮನ್ನ. ಅದಕ್ಕಾಗಿ ಇವತ್ತು ಸಭೆಗಳಲ್ಲಿ ಅಥವಾ ಯವನಸ್ಥರಲ್ಲಿ ಸೈತಾನ್ ತಂದಾಕಿರುವಂತ ಆಲೋಚನೆ ಏನು ಅಂತಂದ್ರೆ, ಮುಂಜಾನೆ ಯಾವುದೋ ಒಂದು ವಾಕ್ಯ ಕೇಳ್ತೇವೆ, ರಾತ್ರಿ ಒಂದು ಯಾವುದೋ ವಾಕ್ಯ ಕೇಳ್ತೇವೆ, ನಂತರ ರೀಲ್ಸ್ ನೋಡ್ತೇವೆ, ಇದೇ ಆತ್ಮಿಕವಾಗಿರೋದಂತ ಆಲೋಚನೆ ಮಾಡಿಬಿಟ್ಟಿದ್ದೇವೆ. ಇಲ್ಲ, ನಿನಗಾಗಿನೇ ಒಂದು ಸಪ್ರೇಟ್ ಆಗಿರುವಂತ ಟೈಮನ್ನು ಇಟ್ಕೊಂಡು ನೀನೇ ದೇವರ ಜೊತೆಯಲ್ಲಿ ಒಂದು ವ್ಯಕ್ತಿಗತ ಸಂಬಂಧ ಹೊಂದೋ ತನಕ ಆಂತರ್ಯದಲ್ಲಿರುವಂತ ಮನುಷ್ಯ ಬಲ ಹೊಂದೋದಿಲ್ಲ. ಈ ವಾಕ್ಯವನ್ನು ಎಷ್ಟು ಧ್ಯಾನಿಸ್ತೀಯೋ ನೀನು, ಅವಾಗ ಆಂತರ್ಯದಲ್ಲಿ ಇರುವಂತ ಮನುಷ್ಯ ಬಲ ಹೊಂದುತ್ತಾ ಹೋಗ್ತಾನೆ. ಯಾವಾಗ ಆಂತರ್ಯದಲ್ಲಿರುವಂತ ಮನುಷ್ಯ ಬಲ ಹೊಂದುತ್ತಾನೋ, ಈ ಪ್ರಾಕೃತ ಮನುಷ್ಯನ ಅಂದ್ರೆ ಶಾರೀರಿಕವಾದಂಥ ಮನುಷ್ಯನನ್ನ ಆಂತರ್ಯ ಮನುಷ್ಯನು ಓವರ್ಟೇಕ್ ಮಾಡ್ತಾನೆ. ಅಂದ್ರೆ ಶಾರೀರಿಕ ಬಲಹೀನತೆಗಳೆಲ್ಲವೂ ಅಣಗಿಸಲ್ಪಡ್ತವೆ. ಇವತ್ತು ನಾವು ಅನೇಕರು ಶಾರೀರಿಕವಾದಂಥ ಬಲಹೀನತೆಗಳನ್ನ ಇಟ್ಟುಕೊಂಡು ಆಂತರ್ಯ ಮನುಷ್ಯನನ್ನ ಬಲಹೀನನಾಗಿ ಮಾಡಿಬಿಟ್ಟಿದ್ದೇವೆ. ಯಾಕೆ? ಸಮಸ್ಯೆ ಎದುರ್ಸಕ್ಕಾಗಲ್ಲ, ಶ್ರಮೆಗಳು ಎದುರ್ಸಕ್ಕಾಗೋದಿಲ್ಲ, ಪಾಪವನ್ನು ಜಯಿಸೋದಕ್ಕಾಗಲ್ಲ. ಯಾಕೆ? ಬಲವಿಲ್ಲ. ಅದಕ್ಕಾಗಿ ವಾಕ್ಯವನ್ನು ಕೇಳುವ ಪ್ರೀತಿಯ ಸಹೋದರ ಸಹೋದರಿ, ದೇವರಾತ್ಮ ನಿನ್ ಜೊತೆನೆ ನೇರವಾಗಿ ಮಾತಾಡ್ತಾ ಇದ್ದಾನೆ. ನಿನಗಾಗಿ ಒಂದು ವಾಕ್ಯ ಧ್ಯಾನದ ಸಮಯವನ್ನಿಟ್ಟುಕೊಂಡು ಆ ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತು ಈ ವಾಕ್ಯವನ್ನು ಧ್ಯಾನಿಸದ ಹೊರತು ನೀನು ಆತ್ಮಿಕವಾಗಿ ಬಲ ಹೊಂದೋದಿಲ್ಲ. ನಿನ್ನ ಆಂತರ್ಯ ಪುರುಷನು, ಆಂತರ್ಯದಲ್ಲಿರುವಂಥ ವ್ಯಕ್ತಿ ಬಲ ಹೊಂದೋದಿಲ್ಲ. ಎಲ್ಲಿ ತನಕ ಆಂತರ್ಯದಲ್ಲಿರುವಂಥ ವ್ಯಕ್ತಿ ಬಲ ಹೊಂದೋದಿಲ್ವೋ ನೀನು ಬಲಹೀನನಾಗೇ ಇರ್ತೀಯ. ನಂತರ ದೇವರ ಬರೋಣದಲ್ಲಿ ಈ ಬಲಹೀನತೆಗಳನ್ನು ಹೊತ್ತುಕೊಂಡು ದೇವರ ರಾಜ್ಯ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವಾಕ್ಯ ಕೇಳುವಂತ ನಮ್ಮಲ್ಲಿ ಯಾರಾದ್ರೂ ನಾನು ಆತ್ಮಿಕವಾಗಿ ಬಲವಾಗಿರ್ಬೇಕಣ್ಣ, ಏನ್ ಮಾಡ್ಲಿ? ವಾಕ್ಯನ ಆಹಾರ ಡೈಲಿ ತಿನ್ನೋದನ್ನ ಕಲಿ. ಈ ವಾಕ್ಯವನ್ನ ತಿಂದ ನಂತರ ಹೇಗೆ ತಾನೇ ಆ ಆಹಾರ ನಮ್ಮ ಬಾಯಿಯಲ್ಲಿ, ನಂತರ ನಮ್ಮ ಏನಂತ ಶರೀರದಲ್ಲಿರುವಂತ ಎಲ್ಲ ಅವಯವಗಳಲ್ಲಿ ಅದು ಜೀರ್ಣವಾಗುತ್ತೋ ಹಾಗೆ ಜೀರ್ಣವಾಗುವ ಹಾಗೆ ಓದಿದ ವಾಕ್ಯವನ್ನ, ಕೇಳಿದ ವಾಕ್ಯವನ್ನ ಧ್ಯಾನಿಸ್ತಾ 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 ಇರುವಾಗ ಅಂತರ್ಯದಲ್ಲಿರುವಂತ ಮನುಷ್ಯ ಬಲ ಹೊಂದುತ್ತಾನೆ. ಅದು ಬೇರೂರಿ ಆಳವಾಗಿ ನಿಂತಂತ ಆತ್ಮೀಯತೆಗೆ ಸೂಚನೆ ಆಗಿರುತ್ತೆ. ಅದಕ್ಕಾಗಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತರು ಒಂದು ಸಾಮ್ಯನ ಹೇಳಿದ್ರು. ಬಿತ್ತುವನು ಬಿತ್ತುವುದಕ್ಕೆ ಹೋದನು, ಕೆಲವು ಬೀಜಗಳು
ದಾರಿ ಮಗ್ಲಲ್ಲಿ, ಕೆಲವು ಬಂಡೆ ಮೇಲೆ, ಕೆಲವು ಮುಳ್ಳಲ್ಲಿ. ಬಟ್ ಆದ್ರೆ ದಾರಿ ಮಗ್ಲಲ್ಲಿ ಬಿದ್ದಂಥವು ಯಾಕೆ ಬೆಳಿಲಿಲ್ಲ, ಮುಳ್ಳಲ್ಲಿ ಬಿದ್ದಂಥವು ಯಾಕೆ ಬೆಳಿಲಿಲ್ಲ, ಅದೆಲ್ಲ ದೇವರು ಹೇಳ್ತಾ ಅಲ್ಲೊಂದು ಮಾತು ಬರೆಯಲ್ಪಟ್ಟಿದೆ. ಏನು ಅಂದ್ರೆ, ಅವುಗಳಿಗೆ ಬೇರಿಲ್ಲದ ಕಾರಣ ಅವು ಬೆಳಿಲೇ ಇಲ್ಲ. ಆತ್ಮೀಯತೆ ಅಂದ್ರೆ ವಾಕ್ಯದಲ್ಲಿ ಬೇರೂರುವಿಕೆ. ವಾಕ್ಯನ ಸುಮ್ಮನೆ ಓದಿದೆ, ಕೇಳಿಸ್ಕೊಂಡೆ, ಹೇಳದೆ ಅಂದ್ರೆ ಆಗಲ್ಲ. ಈ ಆತ್ಮೀಯಕವಾಗಿರುವಂಥ ಈ ವಾಕ್ಯವನ್ನ ನಾವು ಕೇಳಿ ಅದನ್ನು ಧ್ಯಾನಿಸಿ ಡೈಜೆಸ್ಟ್ ಮಾಡಿಕೊಂಡು, ಯಾವ ರೀತಿ ಶಾರೀರಿಕ ಆಹಾರ ನಾವು ಅದನ್ನು ತಿಂದು ಡೈಜೆಸ್ಟ್ ಮಾಡಿ ಗ್ಲೂಕೋಸ್ ಮಾಡಿ ಬ್ಲಡ್ಗೆ ಸರ್ಕ್ಯುಲೇಟ್ ಮಾಡಿ ಸ್ಟ್ರೆಂತ್ ಬರುತ್ತೋ, ಸೇಮ್ ವೇ ಈ ವಾಕ್ಯವನ್ನು, ಆಹಾರವನ್ನು ಕೇಳಿ ಓದಿ ಅದನ್ನು ಧ್ಯಾನಿಸಿ ಡೈಜೆಸ್ಟ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡಾಗ ಆಂತರಿಕ ಮನುಷ್ಯ ಬೆಳೆದು ನಿಲ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಿ ವಾಕ್ಯ ಕೇಳುವಂಥ ನಾವು ಒಂದು ಸಮಯನ ಫಿಕ್ಸ್ ಮಾಡಿಕೊಂಡು ವಾಕ್ಯ ಧ್ಯಾನಿಸಿ ಆಂತರ್ಯದಲ್ಲಿರುವಂಥ ಮನುಷ್ಯನ ಬಲಪಡಿಸಿಕೊಂಡು ನಾವು ಕ್ರಿಸ್ತನಲ್ಲಿ ಬಲವಂತರಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡ್ತೇನೆ ಎಂಬುದಾಗಿ ಭಾವಿಸಿದ್ದಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.